ಬೆಸ್ಟ್ ಬ್ರಾಂಚ್ ಚಾನೆಲ್ ವೀಕ್ಷಿಸುವ ಎಲ್ಲರಿಗೂ ನಮಸ್ಕಾರ. ವೀಕ್ಷಕರೇ, ಇವತ್ತು ನಾನು ತುಂಬ ಡಿಲಿಷಿಯಸ್ ಆದ KFC ಸ್ಟೈಲಿನ ಚಿಕನ್ ಸ್ಟ್ರಿಪ್ಸ್ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಇದು ತುಂಬ ಜ್ಯೂಸಿ ಹಾಗೂ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗೂ ಇದರ ಜೊತೆ ಡಿಪ್ ಮಾಡಿ ತಿನ್ನಲು ಸ್ಪೈಸಿ ಮಯೋ ಸಾಸನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ. ಈ ಸಾಸ್ ಚಿಕನ್ ಸ್ಟ್ರಿಪ್ಸ್ ಜೊತೆ ತಿನ್ನಲು ತುಂಬ ಮಜವಾಗಿರುತ್ತೆ. ಬನ್ನಿ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಅರ್ಧ kg ಚಿಕನ್ ಚೆಸ್ಟ್ ಪೀಸಸನ್ನು ಕ್ಲೀನಾಗಿ ತೊಳೆದು ಈ ಥರ ಕಟ್ ಮಾಡಿ ತೊಗೊಂಡಿದ್ದೀನಿ. ಇದಕ್ಕೆ 1 ಟೀ ಸ್ಪೂನ್ ಖಾರದ ಪುಡಿಯನ್ನು ಹಾಕೋಣ. 1 ಟೀ ಸ್ಪೂನ್ ಉಪ್ಪು, 1 ಟೇಬಲ್ ಸ್ಪೂನ್ ಫ್ರೆಶ್ ಆಗಿರೋ ಬೆಳ್ಳುಳ್ಳಿ ಪೇಸ್ಟ್, ಲಿಂಬು ರಸ 1 ಟೇಬಲ್ ಸ್ಪೂನ್. ಇದಕ್ಕೆ ಚಿಕನ್ ಮುಳುಗುವಷ್ಟು ನೀರನ್ನು ಹಾಕ್ತೀನಿ. ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ 30 ನಿಮಿಷ ಮ್ಯಾರಿನೇಟ್ ಮಾಡಲು ಇಡೋಣ. ಈ ಪ್ರೊಸೆಸ್ ಮಾಡೋದ್ರಿಂದ ಚಿಕನ್ ತಿನ್ನಲು ಜ್ಯೂಸಿಯಾಗಿ ಬರುತ್ತೆ. ಈ ಸಮಯದಲ್ಲಿ ನಾವು ಚಿಕನ್ನಿನ ಜೊತೆ ತಿನ್ನಲು KFCಯ ಸ್ಪೈಸಿ ಮಯೋ ಸಾಸನ್ನು ರೆಡಿ ಮಾಡೋಣ. ಒಂದು ಬೌಲಿಗೆ 2 ಟೇಬಲ್ ಸ್ಪೂನ್ ಟೊಮೆಟೊ ಸಾಸನ್ನು ಹಾಕ್ತೀನಿ. 2 ಟೇಬಲ್ ಸ್ಪೂನ್ ಮಯೋನಿ ಸಾಸ್, ಕೊನೆಯಲ್ಲಿ 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಸಾಸನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ತೀನಿ. ವೀಕ್ಷಕರೇ, ಈಗ ನಮ್ಮ ಸ್ಪೈಸಿ ಮಯೋ ಸಾಸ್ ರೆಡಿಯಾಗಿದೆ. ಇವಾಗ ಚಿಕನನ್ನು ಡಿಪ್ ಮಾಡಲು ಒಂದು ಬ್ಯಾಟರನ್ನು ರೆಡಿ ಮಾಡ್ಕೋಬೇಕು. ಅದಕ್ಕೆ ಒಂದು ಬೌಲಿಗೆ 1 ಕಪ್ಪು ಮೈದಾ ಹಿಟ್ಟನ್ನು ಹಾಕ್ತೀನಿ. 1 ಟೀ ಸ್ಪೂನ್ ಖಾರದ ಪುಡಿ, 1 ಟೀ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್, ಕರಿಮೆಣಸಿನ ಪೌಡರ್ ಅರ್ಧ ಟೀ ಸ್ಪೂನ್, ಬೇಕಿಂಗ್ ಪೌಡರ್ 1 ಟೀ ಸ್ಪೂನ್, 1 ಟೀ ಸ್ಪೂನ್ ಫ್ರೆಶ್ ಆದ ಗಾರ್ಲಿಕ್ ಪೇಸ್ಟ್, ಅರ್ಧ ಟೀ ಸ್ಪೂನಿನಕ್ಕಿಂತ ಸ್ವಲ್ಪ ಕಡಿಮೆ ಉಪ್ಪು, 1 ಮೊಟ್ಟೆ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ತಾ ಒಂದು ಬ್ಯಾಟರನ್ನು ರೆಡಿ ಮಾಡೋಣ. ವೀಕ್ಷಕರೇ, ನಮ್ಮ ಚಾನೆಲ್ಗೆ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದಾದರೆ ವಿಡಿಯೋನ ಲೈಕ್, ಶೇರ್ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿ. ಅದರಿಂದ ನಾವು ಬಿಡುವ ಹೊಸ ರೆಸಿಪಿಯ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೋಡಿ ವೀಕ್ಷಕರೇ, ಬ್ಯಾಟರ್ ಇಷ್ಟು ತಿಕ್ಕಾಗಿ ಬರಬೇಕು. ಈಗ ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿರುವ ಚಿಕನನ್ನು ತಗೊಂಡು ಕೈಯಿಂದ ಈ ರೀತಿ ಪೀಸಸನ್ನು ಸರಿಯಾಗಿ ಹಿಂಡಿ ರೆಡಿ ಮಾಡಿದ ಬ್ಯಾಟರಿಗೆ ಹಾಕ್ತೀನಿ. ಎಲ್ಲ ಪೀಸಸನ್ನು ಇದೇ ಥರ ಮಾಡೋಣ ವೀಕ್ಷಕರೇ. ಚಿಕನನ್ನು ಬ್ಯಾಟರಿನ ಜೊತೆ ಸರಿಯಾಗಿ ಮಿಕ್ಸ್ ಮಾಡಿ ಇದನ್ನು ಕೂಡ 15 ರಿಂದ 20 ನಿಮಿಷ ಮ್ಯಾರಿನೇಟ್ ಮಾಡಲು ಬಿಡೋಣ. ಈಗ ನೆಕ್ಸ್ಟ್ ಪ್ರೊಸೆಸ್ಸಿಗೆ ಹೋಗೋಣ. ಚಿಕನ್ ಡಿಪ್ ಮಾಡಲು ಡ್ರೈ ಬ್ಯಾಟರನ್ನು ರೆಡಿ ಮಾಡ್ಕೋಬೇಕು. ಅದಕ್ಕೆ ಒಂದು ಬೌಲಿನಲ್ಲಿ 2 ಕಪ್ಪಿನಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ. ಹಿಟ್ಟಿಗೆ 1 ಟೀ ಸ್ಪೂನ್ ಖಾರದ ಪುಡಿಯನ್ನು ಆ್ಯಡ್ ಮಾಡೋಣ. ಅರ್ಧ ಟೀ ಸ್ಪೂನ್ ಕರಿಮೆಣಸಿನ ಪೌಡರ್, ಕೊನೆಯದಾಗಿ 1 ಟೀ ಸ್ಪೂನಿನಷ್ಟು ಉಪ್ಪನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ತೀನಿ. ಇವಾಗ ಬ್ಯಾಟರಲ್ಲಿ ಮ್ಯಾರಿನೇಟ್ ಮಾಡಿದ ಚಿಕನ್ ಪೀಸಸನ್ನು ತಗೊಂಡು ಒಂದೊಂದಾಗಿ ಹಿಟ್ಟಿನಲ್ಲಿ ಈ ಥರ ಸರಿಯಾಗಿ ಪ್ರೆಸ್ ಮಾಡ್ತಾ ಕೋಟಿಂಗ್ ಮಾಡೋಣ. ಎಕ್ಸಸ್ ಹಿಟ್ಟನ್ನು ಈ ಥರ ನಿಧಾನವಾಗಿ ಜಾಡಿಸಿ. ವೀಕ್ಷಕರೇ, ನಾನು ತೋರಿಸುವ ಮೆಥಡನ್ನೇ ಫಾಲೋ ಮಾಡಿ. ಅದರಿಂದ ಚಿಕನ್ KFC ಹಾಗೆ ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಹಾಗೂ ಒಳಗಡೆಯಿಂದ ಜ್ಯೂಸಿಯಾಗಿ ಬರುತ್ತೆ. ಚಿಕನನ್ನು ನೀವು ಒಮ್ಮೆಲೆ ಹಿಟ್ಟಿನಲ್ಲಿ ಕೋಟಿಂಗ್ ಮಾಡಿ ಇಡಬೇಡಿ. ಎವ್ರಿ ಟೈಮ್ ಬಾಣಲೆಗೆ ಎಷ್ಟು ಹಾಕ್ತೀರೋ ಅಷ್ಟೇ ಕೋಟಿಂಗ್ ಮಾಡಿ ಇಮಿಡಿಯೇಟಾಗಿ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿ. ಫ್ಲೇಮನ್ನು ಮೀಡಿಯಮ್ನಲ್ಲಿಟ್ಟು ಕಾದ ಎಣ್ಣೆಗೆ ಒಂದೊಂದಾಗಿ ಚಿಕನ್ ಪೀಸಸನ್ನು ಹಾಕ್ತೀನಿ. ನೆನಪಿಡಿ ವೀಕ್ಷಕರೇ, ಚಿಕನ್ ಪೀಸಸನ್ನು 3 ರಿಂದ 4 ಪೀಸನ್ನು ಮಾತ್ರ ಹಾಕಿ ಫ್ರೈ ಮಾಡಬೇಕು. ಇಲ್ಲದಿದ್ದಲ್ಲಿ ಚಿಕನ್ ಫ್ಲಿಪ್ ಮಾಡುವಾಗ ಅದರ ಮೇಲಿನ ಲೇಯರ್ ಒಂದಕ್ಕೊಂದೊತ್ತಾಗಿ ಉದುರುತ್ತೆ.
ಚಿಕನ್ ಪೀಸಸನ್ನು ಎಣ್ಣೆಯಲ್ಲಿ ಬಿಟ್ಟ ಮೇಲೆ 2 ನಿಮಿಷ ಡಿಸ್ಟರ್ಬ್ ಮಾಡಬೇಡಿ. ನಂತರ ಇದನ್ನು ಎರಡೂ ಬದಿ ಫ್ಲಿಪ್ ಮಾಡ್ತಾ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡೋಣ. ನೀವು ನೋಡಬಹುದು, ಇಲ್ಲಿ ಚಿಕನ್ ಸ್ಟ್ರಿಪ್ಸ್ ಗೋಲ್ಡನ್ ಕಲರ್ ಬಂದು ಗರ್ಗರಿಯಾಗಿ ಫ್ರೈ ಆಗಿದೆ. ಇದನ್ನು ಪ್ಲೇಟಿಗೆ ಶಿಫ್ಟ್ ಮಾಡೋಣ. ವೀಕ್ಷಕರೇ, ಈಗ ನಮ್ಮ ಕ್ರಿಸ್ಪಿ ಹಾಗೂ ಜ್ಯೂಸಿಯಾದ KFC ಸ್ಟೈಲಿನ ಚಿಕನ್ ಸ್ಟ್ರಿಪ್ಸ್ ಸರ್ವ್ ಮಾಡಲು ರೆಡಿಯಾಗಿದೆ. ವೀಕ್ಷಕರೇ, ಖಂಡಿತ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ರೆಸಿಪಿ ಹೇಗೆ ಅನಿಸ್ತು ಅಂತ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್.